ಭಾರತ ಪಾಕಿಸ್ತಾನ ಡಿಜಿಎಂಒಗಳ ಉನ್ನತ ಮಟ್ಟದ ಸಭೆ ನಡೀತಾ ಇದ್ರೆ ಪ್ರತಿದಿನ ಗಡಿಯಲ್ಲಿ ಹಾರಾಡ್ತಾ ಇದ್ದಂಥ ಪಾಕಿಸ್ತಾನ ಈಗ ಭಾರತದ ಒಂದೇ ಒಂದು ಎಚ್ಚರಿಕೆಗೆ ತಂಡ ಹೊಡೆದಿದೆ. ಕದನ ವಿರಾಮ ಉಲ್ಲಂಘಿಸಿ ಪುಂಡಾಟಿಕೆ ಮೆರೀತಾ ಇದ್ದಂಥ ಪಾಕ್ ನಿನ್ನೆ ರಾತ್ರಿಯಿಂದ ಒಂದೇ ಒಂದು ಗುಂಡು ಸಿಡಿಸಿಲ್ಲ. ಇದರಿಂದ ಭಾರತದ ಶಕ್ತಿ ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಭಾರತದ ವಾರ್ನಿಂಗ್ಗೆ ದಂಡ ಹೊಡೆದು ಬಿಲಾ ಸೇರಿದ ಪಾಕ್. 19 ದಿನಗಳ ಬಳಿಕ ಭಾರತ ಪಾಕ್ ಗಡಿಯಲ್ಲಿ ಸಿಡಿಯಲಿಲ್ಲ ಗುಂಡು. ಭಾರತ ಮತ್ತು ಪಾಕ್ ನಡುವೆ ಶನಿವಾರ ಸಂಜೆ 5 ಗಂಟೆಯಿಂದ ಕದನ ವಿರಾಮ ಜಾರಿಯಾಗಿತ್ತು. ಆದರೆ ಕದನ ವಿರಾಮ ಘೋಷಣೆಯಾದ ಕೆಲವೇ ಗಂಟೆಗಳಲ್ಲಿ ಪಾಕ್ ಸೇನೆ ಗಡಿಯಲ್ಲೇ ಡ್ರೋನ್ ಹಾರಿಸಿತ್ತು. ನಿನ್ನೆ ಭಾರತದ ಸೇನಾಧಿಕಾರಿಗಳು ಪಾಕಿಸ್ತಾನದ ಬಂಡವಾಳವನ್ನ ಸಾಕ್ಷಿ ಸಮೇತ ಬಯಲು ಮಾಡಿದ್ರು. ಅದಕ್ಕೂ ಮುನ್ನ ಪ್ರಧಾನಿ ಮೋದಿ ಮತ್ತೆ ಖ್ಯಾತೆ ತೆಗೆದ್ರೆ ಪರಿಣಾಮ ಸರಿಯಾಗಿರಲ್ಲ ಅಂತ ಗುಡುಗಿದ್ರು. ಅದರಲ್ಲೂ ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ್ದ ಅಧಿಕಾರಿಗಳು ಈ ಬಾರಿ ಪಾಕ್ ನಮ್ಮ ಮೇಲೆ ದಾಳಿ ಮಾಡುವ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ನಾವು ಏನು ಮಾಡ್ತೀವಿ ಅಂತ ಅವರಿಗೆ ಚೆನ್ನಾಗಿ ಗೊತ್ತಿದೆ ಅಂತ ಗರ್ಜಿಸಿದ್ರು. We have quantitative and qualitative edge to deliver a massive blow to our adversary, and we completely dominate in the maritime front. Indian Navy's action is part of the escalation ladder mechanism which we have worked out amongst 3 services. This time, if Pakistan dare take any action, and Pakistan knows it, what we are going to do. ಹೀಗೆ ನಿನ್ನೆ ಸೇನಾಧಿಕಾರಿಗಳು ವಾರ್ನಿಂಗ್ ನೀಡ್ತಾ ಇದ್ದಂತೆ ಪಾಕ್ ಬಾಲ ಮುದುರಿಕೊಂಡು ಕೂತಿದೆ. ಬರೋಬ್ಬರಿ 19 ದಿನಗಳ ಬಳಿಕ ನಿನ್ನೆ ರಾತ್ರಿ ಗಡಿ ಶಾಂತವಾಗಿತ್ತು. ಪಾಕಿಸ್ತಾನದಿಂದ ಯಾವುದೇ ಗುಂಡಿನ ದಾಳಿ ಆಗ್ಲಿ ಶೆಲ್ ದಾಳಿ ಆಗ್ಲಿ ನಡೆದಿಲ್ಲ. ಹೀಗಂತ ಭಾರತೀಯ ಸೇನೆ ಮಾಹಿತಿ ನೀಡಿತ್ತು. ಆಪರೇಷನ್ ಸಿಂಧೂರಕ್ಕೆ ಸಾಥ್ ನೀಡಿದ್ದ ಇಸ್ರೋ ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ್ದ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ನಡೆದಿದ್ದು ಹೇಗೆ, ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿದ್ದು ಹೇಗೆ ಅಂತ ಚಿತ್ರ ಮತ್ತು ದೃಶ್ಯ ಸಮೇತ ವಿವರಣೆ ನೀಡಿದ್ರು. ಸೇನೆ ಈ ರೀತಿ ನಿಖರವಾಗಿ ಉಗ್ರರ ನೆಲೆಗಳನ್ನು ಗುರುತಿಸಲು ನೆರವಾಗಿದ್ದು ಬೇರಾರೂ ಅಲ್ಲ, ನಮ್ಮ ಹೆಮ್ಮೆಯ ಇಸ್ರೋ ಅರ್ಥಾತ್ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ಪಾಕಿಸ್ತಾನದಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಉಗ್ರರ ಅಡಗು ತಾಣಗಳು, ಉಗ್ರರ ನೆಲೆಗಳು, ಲಾಂಚ್ ಪ್ಯಾಡ್ಗಳ ಚಿತ್ರಗಳನ್ನು ಇಸ್ರೋ ಸೆರೆ ಹಿಡಿದು ಸೇನೆಗೆ ರವಾನಿಸಿತ್ತು. ಒಟ್ಟು 10 ಉಪಗ್ರಹಗಳು, ಫೋಟೋ ಮತ್ತು ವಿಡಿಯೋಗಳನ್ನು ಸೆರೆ ಹಿಡಿದು ಭಾರತೀಯ ಸೇನೆಗೆ ಬ್ಲೂ ಪ್ರಿಂಟ್ ಅಂದ್ರೆ ನೀಲನಕ್ಷೆ ರವಾನಿಸಿತ್ತು. ಇದರ ಜೊತೆಗೆ ಪಾಕ್ನ ಏರ್ ಡಿಫೆನ್ಸ್ ಆಕ್ಟಿವ್ ಆಗಿದ್ದಾವೋ ಇಲ್ವೋ ಅನ್ನೋ ಮಾಹಿತಿಯನ್ನ ಇಸ್ರೋ ರವಾನಿಸಿತ್ತು. ಇದರಿಂದ ಪಾಕ್ನಿಂದ ಬಂದ ಡ್ರೋನ್ ಮತ್ತು ಕ್ಷಿಪಣಿ ಹೊಡೆದುರುಳಿಸಲು ಸಹಾಯವಾಗಿತ್ತು. ಅಲ್ಲದೆ ಗಡಿ ಭಾಗದಲ್ಲಿ ಇಸ್ರೋ ಉಪಗ್ರಹಗಳಿಂದ 24/7 ನಿಗಾ ವಹಿಸಿತ್ತು. ಇಸ್ರೋದ ಕಾರ್ಟೋಸ್ಯಾಟ್ ಉಪಗ್ರಹ ಹದ್ದಿನ ಕಣ್ಣಿಟ್ಟಿತ್ತು. 0.6 ಮೀಟರ್ನಿಂದ 0.35 ಮೀಟರ್ ವರೆಗೂ ಚಿತ್ರ ಸೆರೆ ಹಿಡಿದವು. ಪಾಕಿಸ್ತಾನದ ಶಸ್ತ್ರಾಸ್ತ್ರ ಸಂಗ್ರಹಾಲಯ, ರಾಡಾರ್ ಕೇಂದ್ರ, ಉಗ್ರರ ನೆಲೆಗಳು ಸೇರಿದಂತೆ ಹಲವು ಫೋಟೋಗಳನ್ನು ಭಾರತೀಯ ಸೇನೆಗೆ ಇಸ್ರೋ ಕಳುಹಿಸಿತ್ತು. If we have to ensure safety of this country, we have to really serve through the satellite. We have to monitor the entire 7,500 kilometer seashore area. We have to monitor, and entire northern part we have to monitor continuously. Without satellite technology, without drone technology, we cannot achieve that. Today I am happy to inform that at least 10 satellites are continuously working 24/7 working for the strategic purpose to ensure safety and security of the citizens of this. Bureau Report, TV9.